ಗೀತಾ ಮಹಾತ್ಮೆ. ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವ ಅಶ್ವತ್ಥವನ್ನು ಅವ್ಯಯ ವೃಕ್ಷ ಎನ್ನುವರು. ಇದರ ಎಲೆಗಳು ವೇದಗಳು. ಯಾವನು ಈ ವೃಕ್ಷವನ್ನು ಮೂಲಸಹಿತ ಬಲ್ಲನೋ ಅವನು ವೇದವನ್ನು ಬಲ್ಲವನು. ಭಗವದ್ಗೀತೆಯ ಅಧ್ಯಾಯ 15 ಮೊದಲ ಶ್ಲೋಕದ ಮೇಲ್ನೋಟದ ಸಾರಾಂಶ ಇದಾದರೆ, ತಾರ್ಕಿಕವಾಗಿ ಅವಲೋಕಿಸಿದಾಗ ಅದರ ಗೂಢಾರ್ಥ ಬೇರೆಯದೇ ಇರಬಹುದು ಅನ್ನಿಸುತ್ತದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎನ್ನುವ ಶ್ಲೋಕವನ್ನು ಎಳೆಯಾಗಿ ಬಿಡಿಸಿ ಅರ್ಥೈಸಿದಾಗ ಮೇಲಿನ ಶ್ಲೋಕದ ಗೂಢಾರ್ಥದ ಅರಿವಾಗುತ್ತದೆ. ಮೂಲತೋ ಬ್ರಹ್ಮರೂಪಾಯ ಅಂದರೆ ಅಶ್ವತ್ಥ ಮರದ ಮೂಲ ಅರ್ಥಾತ್ ಬೇರು ಬ್ರಹ್ಮನಿಗೆ ಸಮಾನವಾದುದು ಎಂದರ್ಥ. ಮಕ್ಕಳಾಗದವರಿಗೆ ಅಶ್ವತ್ಥ ಬೇರಿನಿಂದ ತಯಾರಿಸಿದ ಔಷಧಿ ಕೊಡುವ ವಾಡಿಕೆ ಇದೆ. ಅಂದರೆ ಸೃಷ್ಟಿಕರ್ತ ಬ್ರಹ್ಮನ ಕೆಲಸವನ್ನು ಈ ಬೇರುಗಳು ಮಾಡುತ್ತವೆ ಎಂದರ್ಥ. ಬ್ರಹ್ಮನ ವಾಸಸ್ಥಾನ ಮೇಲೆ ಎಂದು ನಿರ್ಧರಿಸಿ ಮೇಲಿರುವ ಸೃಷ್ಟಿಕರ್ತ ಎಂದು ಸಂಬೋಧಿಸುವ ಮೂಲಕ ಅವನ ವಾಸಸ್ಥಾನವನ್ನು ಮೇಲಿರಿಸಿದ್ದೇವೆ. ಹಾಗಾಗಿ ವ್ಯಾಸರು ಬ್ರಹ್ಮನನ್ನೇ ಪ್ರತಿನಿಧಿಸುವ ಅಶ್ವತ್ಥದ ಬೇರುಗಳು ಬ್ರಹ್ಮನ ಆ ವಾಸಸ್ಥಾನದ ಕಡೆಗೆ ಮುಖ ಮಾಡಿರುವಂತೆ ವರ್ಣಿಸಿ ಬರೆದಿರಬಹುದು. ಮಧ್ಯತೋ ವಿಷ್ಣುರೂಪಿಣಿ ಅಂದರೆ ಅಶ್ವತ್ಥ ಮರದ ರೆಂಬೆ, ಕೊಂಬೆ ಮತ್ತು ಕಾಂಡದ ತೊಗಟೆಯ ಭಾಗವನ್ನು ಅನೇಕ ರೋಗ ರುಜಿನಗಳಿಗೆ ಔಷಧವಾಗಿ ಬಳಸುವುದುಂಟು. ಜೀವಿಗಳ ಬದುಕು ಸರಾಗವಾಗಿ ಸಾಗುವಂತೆ ಮಾಡುವ ಕೆಲಸ ಶ್ರೀಮನ್ನಾರಾಯಣನದು ಅರ್ಥಾತ್ ವಿಷ್ಣುವಿನದು. ಆ ಕೆಲಸವನ್ನು ಈ ಮರದ ತೊಗಟೆ ಮಾಡುವುದರಿಂದ ವಿಷ್ಣುರೂಪಿಣಿ ಎಂದೆನಿಸಿದೆ. ಈ ಮೂಲಕ ಅವ್ಯಯ ವೃಕ್ಷವಾಯಿತು. ಅಗ್ರತಃ ಶಿವರೂಪಾಯ ಅಂದರೆ ವೃಕ್ಷದ ಅಗ್ರಭಾಗವಾಗಿರುವ ಎಲೆಗಳಲ್ಲಿ ಶಿವ ನೆಲೆಸಿದ್ದಾನೆ ಎಂದರ್ಥ. ವೃಕ್ಷದ ಚಿಗುರನ್ನು ತಿಂದರೆ ಸಾವು ಸಂಭವಿಸುತ್ತದೆ ಎನ್ನುತ್ತಾರೆ. ಅಶ್ವತ್ಥ ಮರದ ಚಿಗುರಿನಲ್ಲಿ ಅತಿಯಾಗಿ ಆಮ್ಲಜನಕದ ಅಂಶವು ಇರುವುದರಿಂದ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಜೀವಿಗಳಲ್ಲಿ ಇರುವುದಿಲ್ಲ. ಇದರಿಂದಾಗಿ ಅವುಗಳು ಸಾಯುತ್ತವೆ. ಜೀವಿಗಳು ಲಯವಾಗುವಂತೆ ಮಾಡುವುದು ಶಿವನ ಕೆಲಸ. ಈ ಕೆಲಸವನ್ನು ಮರದ ಚಿಗುರು ಮಾಡುವುದರಿಂದ ಅಲ್ಲಿ ಶಿವ ನೆಲೆಸಿದ್ದಾನೆ ಎಂದರ್ಥ. ನಾವು ಉಸಿರಾಡಲು ಅಗತ್ಯವಾಗಿರುವ ಆಮ್ಲಜನಕವನ್ನು ಎಲ್ಲಾ ವೃಕ್ಷಗಳಿಗಿಂತ ಹೇರಳವಾಗಿ ಉತ್ಪತ್ತಿ ಮಾಡುವ ಇದರ ಎಲೆಗಳು ನಮ್ಮ ಜೀವನಾಡಿಯಾದರೆ, ವೇದಗಳು ನಮ್ಮ ಸುಭದ್ರ ಬದುಕಿನ ಸಾರವೇ ಆಗಿರುವುದರಿಂದ ವ್ಯಾಸರು ಅಶ್ವತ್ಥದ ಎಲೆಗಳನ್ನು ವೇದಗಳಿಗೆ ಹೋಲಿಸಿರಬಹುದು. ಬಹಳ ಹಿಂದಿನಿಂದಲೂ ಊರಿಗೊಂದು ಅಶ್ವತ್ಥ ವೃಕ್ಷವನ್ನು ನೆಡುವ ವಾಡಿಕೆ ಇತ್ತು. ವೃಕ್ಷದ ಬುಡದಲ್ಲಿ ನಾಗದೇವರನ್ನು ಪ್ರತಿಷ್ಠಾಪಿಸಿ ಮರದ ಸುತ್ತ ಕಟ್ಟೆ ಕಟ್ಟುತ್ತಿದ್ದರು. ನಾಗನಿಗೂ ಅಶ್ವತ್ಥ ವೃಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲದಿದ್ದರೂ ನಾಗನನ್ನು ಕಂಡರೆ ಮನುಷ್ಯನಿಗೆ ಭಯ ಭಕ್ತಿ ಇರುವುದರಿಂದ ಅವನ ಆ ವಾಸಸ್ಥಾನವನ್ನು ನಾಶ ಮಾಡುವ ಗೋಜಿಗೆ ಹೋಗಲಾರ ಎಂದೆಣಿಸಿ ಆ ಮೂಲಕ ಅಶ್ವತ್ಥದ ಪೋಷಣೆ ಮಾಡುತ್ತಿದ್ದರು. ಮರಕ್ಕೆ ಸುತ್ತು ಬರುವುದರಿಂದ ಸಂತಾನ ಭಾಗ್ಯ, ಆರೋಗ್ಯ ಭಾಗ್ಯ ಲಭಿಸುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದದ್ದು ಸಮಯೋಚಿತವಾಗಿದೆ. ಒಂದು ಅಶ್ವತ್ಥ ಮರ ಮನುಷ್ಯನ ಮೂಲ ಅಗತ್ಯಗಳನ್ನು ಪೂರೈಸುವುದರಿಂದ ಅದು ದೇವವೃಕ್ಷವಾಗಿ ಮನ್ನಣೆ ಪಡೆದು ವೃಕ್ಷಗಳ ರಾಜ ಎಂದೆನಿಸಿತು. ವೃಕ್ಷರಾಜಾಯತೆ ನಮಃ. ಹರಿ ಓಂ.